ಎತ್ತಿನ ಹೊಳೆಯಲ್ಲಿ ಮುಳುಗಿದ ಭದ್ರಾ ಮೇಲ್ದಂಡೆ ಯೋಜನೆ. ಸರ್ಕಾರದ ಮಹತ್ವಾಕಾಂಕ್ಷೆ ಬಯಲು ಸೀಮೆ ನೀರು ಹರಿಸುವ ಭದ್ರಾ ಮೇಲ್ದಂಡೆ ಯೋಜನೆ ಕಳೆದ 15 ವರ್ಷಗಳಿಂದ ಗ್ರಹಣ ಹಿಡಿದು ಕುಳಿತಿದೆ. ಭದ್ರಾ ಮೇಲ್ದಂಡೆ ಪ್ಯಾಕೇಜ್ 1ರ 12 ಕಿಲೋಮೀಟರ್ ಮಾಡಲು 15 ವರ್ಷವಾದರೂ ಸಾಧ್ಯವಾಗಿಲ್ಲ ಎಂದು ಹಿರಿಯೂರಿನ ರೈತ ಮುಖಂಡ ಕಸವನಹಳ್ಳಿ ರಮೇಶ್ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಸುಮಾರು 4-5 ದಶಕಗಳ ಕಾಲ ನಿರಂತರ ಹೋರಾಟದ ಪರವಾಗಿ 2009ರಲ್ಲಿ ಯೋಜನೆಗೆ ಶಂಕುಸ್ಥಾಪನೆ ಆಯಿತು. ಅಲ್ಲಿಂದ ಇಲ್ಲಿಗೆ 15 ವರ್ಷಗಳಾಗಿದೆ. ಪ್ಯಾಕೇಜ್ 1ರಲ್ಲಿ 12 ಕಿಲೋಮೀಟರ್ ಕಾಮಗಾರಿ ಮತ್ತು 2 ಪಂಪ್ ಹೌಸ್ಗಳನ್ನು ಮಾಡೋದಕ್ಕೆ 15 ವರ್ಷಗಳಾದರೂ ಸಹ ಚಿತ್ರದುರ್ಗ ಭದ್ರಾ ಮೇಲ್ದಂಡೆ ಯೋಜನೆಯ ಕಚೇರಿ ಅಧಿಕಾರಿಗಳು ಮತ್ತು ಈ ಸರ್ಕಾರ ಆಗಿಲ್ಲ. ಎಲ್ಲ ಸರ್ಕಾರಗಳು ಸಹ ಆದ್ರೆ ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಲ್ಲ 5300 ಕೋಟಿ ಕೊಡ್ಬೇಕಾಗಿತ್ತು ಅಂತ ಹೇಳ್ತಾರೆ. ಆದ್ರೆ ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಕೇಂದ್ರ ಸರ್ಕಾರ ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ, ನೀವು ಮಾಡಬೇಕಾಗಿತ್ತು ಯೋಜನೆನ. ಈಗಲೇ 15 ವರ್ಷ ಆಗಿದೆ, 22,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅನ್ನ ಆಗಿದೆ. ಯಾಕೆ ಇನ್ನ ವಿಳಂಬ ಮಾಡ್ತಾ ಇದ್ದೀರಾ? ಕೇಂದ್ರ ಸರ್ಕಾರದಲ್ಲಿ ಬರ್ತಕ್ಕಂತ ನಮ್ಮ ಕೇಂದ್ರ ಸಚಿವರು ಇರ್ಬೋದು, ಎಂಪಿಗಳು ಇರ್ಬೋದು, ಹೇಳಿಕೆ ಶಿವರವರು ನಯಾ ಪೈಸೆ ದುಡ್ಡು ತರಕ್ಕಾಗಲ್ಲ, ಆದ್ರೆ 1000 ಕೋಟಿ ಯೋಜನೆಗಳನ್ನ ಹೇಳ್ತಾರೆ ಚಿತ್ರದುರ್ಗಕ್ಕೆ. ಇಲ್ಲಿ ಬರ್ತಕ್ಕಂಥವ್ರೆಲ್ಲ ಅದೇ. ಆದ್ರೆ ರಾಜ್ಯ ಸರ್ಕಾರಗಳು ಆಳಿದಂತ ಎಲ್ಲ ಸರ್ಕಾರಗಳು ಸಹ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ನಮಗೆ ಟ್ರಂಪ್ ಕಾರ್ಡ್ ಮಾಡಿದರೆ ಎಲೆಕ್ಷನ್ ಬಂದಾಗ ತೋರ್ಸೋದಕ್ಕೆ, ಆಮೇಲೆ ಒಳಗಿಡೋದಕ್ಕೆ. ಈಗ ಎತ್ತಿನೊಳ ನೀರು ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎತ್ತಿನೊಳ ನೀರು ಬಿಟ್ಟು ಭದ್ರಾ ಮೇಲ್ದಂಡೆ ಯೋಜನೆ ಏನ್ ಮಾಡ್ತಾ ಇದ್ರಾ? ಯಾಕೆ ನಾಮಕಾವಸ್ತಿಗೆ ಇಟ್ಕೊಂಡಿದ್ರ? ಇಂಜಿನಿಯರ್ಗಳಿಗೆ ಏನು ಕೆಲಸ ಇಲ್ಲ. ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆ ಪ್ರತಿಯೊಂದು ಪ್ಯಾಕೇಜ್ ಅನ್ನು ಕಬ್ಬಣಗಳು, ಸಿಮೆಂಟ್ ಮತ್ತು ಹಾಕಿರ್ತಕ್ಕಂಥ ವಸ್ತುಗಳೆಲ್ಲ ಬಳತಾ ಹೋಗ್ತಿದ್ದಾವೆ. ಭದ್ರಾ ಮೇಲ್ದಂಡೆ ಯೋಜನೆ ಸಂಪೂರ್ಣವಾಗಿ ನಿಂತೋಗಿದೆ, ಯಾವುದೇ ಕಾಮಗಾರಿ ನಡೀತಾ ಇಲ್ಲ. ಆದ್ರಿಂದ ದಯವಿಟ್ಟು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಮೇಲೆ ಗುರುಬೆ ಕುರಿಸಿದಂಗೆ ಕೆಲಸ ಮಾಡಬೇಕು. ಕೇಂದ್ರ ಸರ್ಕಾರ ಕೇಳಂಗಿಲ್ಲ. ನಿಮ್ದೇ ಮಹತ್ವಾಕಾಂಕ್ಷಿ ಯೋಜನೆ, ನೀವೇನ್ ಮಾಡ್ತಿದ್ದೀರಾ? ನೀವು ಕಾಲಮಿತಿ ಒಳಗಡೆ ಕಾಮಗಾರಿಗಳನ್ನು ಮಾಡಿ. ಇವತ್ತೇನು 3,000 ಕೋಟಿ ಇದ್ದೀನಿ, ಇವತ್ತು 22,000 ಕೋಟಿಗೆ ಬಂದಿದೆ ಈ ಪ್ರಾಜೆಕ್ಟ್ ಅನ್ನ. ಇನ್ನು ಎಷ್ಟು ದಿವಸ ಈ ಯೋಜನೆಯನ್ನ ಹಣವನ್ನ ದ್ವಿಗುಣ ಮಾಡಿ ನಮ್ಮ ಮೇಲೆ ತೆರಿಗೆ ಹಾಕ್ತಾ ಇದ್ದೀರಾ? ನಾವು ಇನ್ನು ಸುಮ್ಮನೆ ಸಾಧ್ಯ ಇಲ್ಲ. ಆದ್ದರಿಂದ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಇರ್ಬೋದು, ಜಲಸಂಪನ್ಮೂಲ ಸಚಿವರು ಇರ್ಬೋದು, ನೀವು ಎಚ್ಚರಿಕೆಯಿಂದ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಸಂಪೂರ್ಣ ಮಾಡಬೇಕು ಶೀಘ್ರದಲ್ಲಿ ಅಂತೇಳಿ ಮುಖಾಂತರ ನಿಮ್ಮಲ್ಲಿ ಮನವಿ ಮತ್ತು ಒತ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ಅವರು ಹಿರಿಯೂರಿನಲ್ಲಿ ಮಾತನಾಡಿದರು. ಇಂಜಿನಿಯರ್ಗಳು ಕೆಲಸ ಮಾಡದೆ ಬಯಲು ಸೀಮೆ 2 ಲಕ್ಷ ಎಕರೆಗೆ ನೀರು ಹರಿಸುವುದಾಗಿ ಹೇಳುತ್ತಾ ಬಂದಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದರು.